ಅಸ್ಸಲಾಮುಅಲೈಕುಂ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನ್ನಲ್ಲಿ ಮದುವೆ ಮನೆಯಲ್ಲಿ ಮಾಡುವಂಥ ಒಗ್ಗರಣೆಯನ್ನು ಒಗ್ಗರಣೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಇವತ್ತು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್. ನಾ ಈಗ ಒಗ್ಗರಣೆಯನ್ನು ಮಾಡಲಿಕ್ಕೆ 1 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೇನೆ ರೀ. 1 ಲೋಟ ಅಂದರೆ 1 kg ಆಗುತ್ತೆ ರೀ. ಇದು ಒಂದಷ್ಟು ನಾ ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ರೀ. ಇದನ್ನು ಸ್ವಚ್ಛಾಗಿ ಹಸಿ ಮಾಡಿಕೊಳ್ಳಿರಿ. ನಾ ಒಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ ರೀ. ಬಿಸಿ ಆದಮೇಲೆ 3 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಏಲಕ್ಕಿ, ಚಕ್ಕೆ, ಸಾಜೀರಿಗೆಯನ್ನು ಹಾಕ್ತಾ ಇದ್ದೇನೆ ರೀ ನಾನು ಒಗ್ಗರಣೆ ಒಳಗೆ. ಅದು ಚಟಪಟ ಅಂದಮ್ಯಾಗ 2 ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಪಲಾವ್ ಎಲೆ ಅಂತಂದ್ರಿ ಬಾಸ್ಪತಿ ಎಲೆ ರೀ. ಇದು ಬಾಸ್ಪತಿ ಎಲೆಯನ್ನು ಹಾಕ್ತಾ ಇದ್ದೇನೆ ರೀ. ನಾ ಇದಕ್ಕೆ ಒಗ್ಗರಣೆಗೆ ಇದು ಆದಮೇಲೆ ಮೆತ್ತಗಾದ್ಮೇಲೆ ಉಳ್ಳಾಗಡ್ಡಿ ಇಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ ರೀ. ಎಲ್ಲ ಉಳ್ಳಾಗಡ್ಡಿ ಹಾಕಿದ ಮೇಲೆ ಹೆಚ್ಚಿಟ್ಟಂಥ 3 ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು. ಅವ್ನು ಹೆಚ್ಚಿ 3 ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೇನೆ ರೀ. ಖಾರ ಕಡಿಮೆ ಬೇಕಂದ್ರೆ ನೀವು ಖಾರ ಕಡಿಮೆ ಹಾಕ್ಬೋದು ರೀ. ನಂಗೆ ಜಾಸ್ತಿ ಬೇಕಂತಂದ್ರೆ 3-4 ಮೆಣಸಿನ್ಕಾಯಿ ಹೆಚ್ಚಿ ಹಾಕಿದ್ದೇನೆ ರೀ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಕೆಂಪು ಆಗೋ ತನಕ ಹೊಳ್ಸಾಡಿಕೊಳ್ಳಿರಿ. ಇದು ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಕೆಂಪು ಆಗ್ಬೇಕ್ರಿ. ಅಲ್ಲಿ ಮಟ ನಾವು ಇದನ್ನು ನೋಡ್ರಿ ಮುಚ್ಚಳವನ್ನು. ಈಗ ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಕೆಂಪು ಬಣ್ಣ ಬಂದಿದೆ ರೀ. ಮತ್ತೊಮ್ಮೆ ಚೆನ್ನಾಗಿ ಎಲ್ಲವನ್ನು ಹೊಳ್ಸಾಡಿಕೊಳ್ಳಿರಿ. ಆನಂತರ 1 ಚಮಚ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ರೀ. ನಾ ಇದಕ್ಕೆ ಬೆಳ್ಳುಳ್ಳಿ ಕಾಕ ಹೋಗೋ ತನಕ ಹೊಳ್ಸಾಡ್ಬೇಕು ರೀ. ಆನಂತರ ಅದಕ್ಕೆ 1 ಚಮಚದಷ್ಟು ಅಲ್ಲವನ್ನು ಪೇಸ್ಟನ್ನು ಹಾಕ್ತಾ ಇದ್ದೇನೆ ರೀ. ಅದು ಅಲ್ಲ ಬೆಳ್ಳುಳ್ಳಿ ಎಲ್ಲ ಕಾಕ ಹೋಗೋ ತನಕ ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ. ಈಗೆಲ್ಲ ಕಾಕು ಹೋಗಿದೆ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಕೊತ್ತಂಬರಿ ಪೇಸ್ಟ್ ರೀ. ಅದು 1 ಚಮಚದಷ್ಟು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ರೀ ನಾನು. ಹಾಕಿ ಮತ್ತೊಂದು ಸ್ವಲ್ಪ 1 ಚಿಟಿಕೆನಷ್ಟು ಗರಂ ಮಸಾಲ ರೀ. ಇದು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹುರಿದು ರುಬ್ಬಿಟ್ಟಂಥ ಮಸಾಲ ಇದು 1 ಸ್ಪೂನಷ್ಟು ಹಾಕ್ತಾ ಇದ್ದೇನೆ ರೀ. ಇದು ಪುದೀನ ರೀ. ಇದು ಪುದೀನೂ ಹಾಕ್ತಾ ಇದ್ದೇನೆ ರೀ ನಾನು. ಸ್ವಲ್ಪ ರುಬ್ಬ್ಯಾಕೂ ಹಾಕಿದ್ದೆ ರೀ ನಾ ಕೊತ್ತಂಬರಿ ಒಳಗೆ. ಈಗೂ ಒಂದು ಸ್ವಲ್ಪ ಮ್ಯಾಗ ಹಾಕ್ತಾ ಇದ್ದೇನೆ ರೀ ನಾನು. ಈಗ ಎಲ್ಲವನ್ನು ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ. ಎಲ್ಲ ಚೆನ್ನಾಗಿ ಹೊಳ್ಸಾಡಿ ಮ್ಯಾಗ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ರೀ. ನಾನು ಇದು 1 kgಗೆ ಒಂದಿಷ್ಟು ಉಪ್ಪು ಹಾಕ್ತಾ ಇದ್ದೇನೆ ರೀ. ಎಲ್ಲ ಉಪ್ಪು ಹಾಕಿರಿ. ಹಾಕಿ ಮತ್ತು ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ. ನೋಡಿರಿ ಎಲ್ಲ ಚೆನ್ನಾಗಿ ಕುದೀತಿದೆ. ಅದಕ್ಕೆ 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದೇ ಲೋಟಲಿಂದ 2 ಲೋಟ ನೀರನ್ನು ಹಾಕ್ತಾ ಇದ್ದೇನೆ ರೀ. 1 ಲೋಟ ನೀರು ಹಾಕೋದು ಗಪ್ಪನ ಪ್ಲೇಟನ್ನು ಮುಚ್ಚಿಬಿಡ್ರಿ. ಅದು ಒಗ್ಗರಣೆದು ಸ್ಮೆಲ್ ಹೊಕ್ಕೈತೆ ರೀ. ಹಾಗಾಗಿ ನಾನು 1 ಲೋಟ ಹಾಕಿ ಮುಚ್ಚಿ ಆಮೇಲೆ ಮತ್ತೊಂದು ಲೋಟ ನೀರನ್ನು ಹಾಕ್ತಾ ಇದ್ದೇನೆ ರೀ. ಆಮೇಲೆ ಮುಚ್ಚಿರಿ. ಇದನ್ನು ಮುಚ್ಚಳನ್ನು ಮುಚ್ಚಿ ನೀರು ಕುದಿಯಲಿಕ್ಕೆ ಬಿಡಿರಿ. ಇತ್ತಾಗ ಬನ್ನಿರಿ ನಾವು ಅಕ್ಕಿಯನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋಣ. ನಾವು 1 ಲೋಟ ಅಕ್ಕಿ ತೊಗೊಂಡಿದ್ದೇನಲ್ಲ ರೀ ನೀರಿನಲ್ಲಿ. ಇದು ರೇಷನ್ ಅಕ್ಕಿ ರೀ. ಹಾಗಾಗಿ 2-3 ಸಲ ಅಕ್ಕಿ ಸ್ವಚ್ಛಾಗಿ ತೊಳಿಬೇಕು ರೀ ಇದನ್ನು. ಈಗ ನೋಡಿ ಈ ಟೈಪ್ ಎಲ್ಲ ಸ್ವಚ್ಛಾಗಿ ನಾನು ತೊಳ್ಕೊಂಡಿದ್ದೇನೆ ರೀ ಅಕ್ಕಿನ. ಇತ್ತಾಗ ಬನ್ನಿರಿ ನೋಡೋಣ ನಮ್ಮ ನೀರು ಹೆಸರು ಬಂದಿದ್ದೇನೆ ನೋಡೋಣ ರೀ. ಈಗ ನೋಡಿರಿ ಈ ನೀರು ಎಷ್ಟು ಪಳ ಅಂತ ಕುದೀತಿದೆ ನೀರು. ಅದಕ್ಕೆ ನೀರು ಕುದ್ದ ಮ್ಯಾಗ ರೀ ನಾವು ಅಕ್ಕಿಯನ್ನು ಹಾಕೋಣ. ಹಾಕಿ ಚೆನ್ನಾಗಿ ಹೊಳ್ಸಾಡಿಕೊಳ್ಳಿರಿ ಅಕ್ಕಿಯನ್ನು. ಇಲ್ಲಿಕಂದು ಹೊಳ್ಸಾಡ್ಲಿಕ್ಕಂದ್ರೆ ತಳ ಹಿಡಿತೈತಿ ರೇಷನ್ ಅಕ್ಕಿ. ಹಾಗಾಗಿ ಹೊಳ್ಸಾಡಿದ್ದೇನೆ ರೀ. ನೋಡಿರಿ ಈಗ ಮತ್ತೊಂದು 2 ನಿಮಿಷ ಆಗಿಂದ ಈ ಟೈಪ್ ಕುದಿಯಾಕತೈತಿ ರೀ ನಮ್ದು ಅಕ್ಕಿ. ಮುಚ್ಚಳನ್ನು ಮುಚ್ಚಿ ಕುದಿಲಿರಿ ಇನ್ನೂ ಸ್ವಲ್ಪ ಹೊತ್ತು. ನೋಡ್ರಿ ಈಗ ಎಲ್ಲ ನೀರು ಹೋಗಿದೆ ರೀ ನಮ್ಮ ಒಗ್ಗರಣೆ ಅನ್ನೋದೊಳಗಿಂದು. ಈಗ ಇದಕ್ಕೆ ನೀವು ಬೇಕಂದ್ರೆ ಫುಡ್ ಕಲರ್ ಹಾಕಿರಿ. ನಾ ಹಾಕೋಂಗಿಲ್ಲ ಫುಡ್ ಕಲರ್. ಇದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಮ್ಯಾಗ ಉದುರಿಸ್ತಾ ಇದ್ದೇನೆ ರೀ. ಉದುರಿಸಿ ಅಳ್ಳಾಕ ಒಂದು 10 ನಿಮಿಷದಿಂದ 5 ನಿಮಿಷ ಅಳ್ಳಾಕ ಬಿಟ್ಟುಬಿಡ್ತೇನೆ ರೀ ನಾನು ಕಿಚ್ಚಿದ ಮ್ಯಾಗ ರೀ. ಈಗ ನೋಡಿರಿ ಒಂದು 10 ನಿಮಿಷ ಆಯ್ತು ರೀ. ನಮ್ಮ ಒಗ್ಗರಣೆ ಅನ್ನ ರೆಡಿ ಆಗಿದೆ ರೀ. ಈಗ ನೋಡಿರಿ ಅದು ಅಳ್ಳೈತಿನ ಇಲ್ಲಿ ನೋಡ್ತಾ ಇದ್ದೀನಿ ರೀ ನಾನು. ಈಗ ಹೆಚ್ಚಿಗೆ ನೋಡಿದ್ರೆ ಮಸ್ತ್ ಅಳ್ಳೈತ್ರಿ ಅನ್ನ ನಮ್ಮದು.
ನೋಡಿರಿ ಫ್ರೆಂಡ್ಸ, ನಮ್ಮ ಮದುವೆ ಮನೆ ಮಾಡುವಂಥ ಒಗ್ಗರಣೆಯನ್ನು ರೆಡಿಯಾಗಿದೆ ರೀ. ಇದು ನೋಡಿರಿ ಈ ಟೇಪ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಚಿಕನ್ ಜೊತೆ ಅಥವಾ ಮಟನ್ ಜೊತೆ ಮತ್ತು ನಾವು ಮದುವೆ ಮನೆಯಲ್ಲಿ ಜಿಗರಿ ಪಲ್ಯ ಅಂತ ಮಾಡ್ತೀವಿ, ಅದನ್ನ ಜೊತೆ ಹಚ್ಕೊಂಡು ಒಂದು ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಭಾಳ ಸೂಪರ್ ಆಗುತ್ತೆ ರೀ ಫ್ರೆಂಡ್ಸ. ನೀವು ಈ ಥರ ಮಾಡಿ ತಿನ್ನಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಫ್ರೆಂಡ್ಸ. ಧನ್ಯವಾದಗಳು ರೀ.